ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಕೌಲ್ಗ. ಇವತ್ತು ಭಾರತ ದೇಶದ ಮತ್ತೊಂದು ಐತಿಹಾಸಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ವಿಶೇಷ ಸ್ಥಳದಲ್ಲಿ ನಾನಿದ್ದೇನೆ. ಅದು ಉತ್ತರ ಪ್ರದೇಶದ ಪ್ರಯಾಗ್ರಾಜು. ಈ ಪ್ರಯಾಗ್ರಾಜದಲ್ಲಿ 3 ನದಿಗಳು ಸಂಗಮ ಆಗ್ತವೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮ ಆಗ್ತವೆ. ಈ ಸಂಗಮ ಆಗ್ತಕ್ಕಂಥ 3 ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ನಂಬಿಕೆ ಇಲ್ಲಿ ಭಕ್ತರಲ್ಲಿದೆ. ಜೊತೆಗೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳ ನಡೆಯುತ್ತೆ. 12 ವರ್ಷಕ್ಕೊಮ್ಮೆ ಕುಂಭಮೇಳ, ಅದು ಪೂರ್ಣ ಕುಂಭಮೇಳ. 6 ವರ್ಷಕ್ಕೆ ಅರ್ಧ ಕುಂಭಮೇಳ. ಮತ್ತು ಪ್ರತಿ ವರ್ಷ ಜನವರಿಯಲ್ಲಿ ಮೇಘ ಮೇಳ ಅಂತೇಳಿ ನಡೀತದೆ. ಈಗ ಸದ್ಯ ಮೇಘ ಮೇಳ ಮೇಘ ಮೇಳ ನಡೀತಿದೆ ನೋಡಿ. ಇದು ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇರುವ ಹಿನ್ನೆಲೆಯಲ್ಲಿ ಇಡೀ ದೇಶವಲ್ಲದೆ ವಿದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡ್ತಾರೆ ನೋಡ್ರಿ. ಅಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೀನಿ. ನಿಮಗೂ ಕೂಡ ಆ ಸ್ಥಳ ಹೇಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಭಾರತ ದೇಶದ ಹಿಂದೂಗಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿದೆ ನೋಡಿ. ಅದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ. ಈ ಪ್ರಯಾಗ್ರಾಜು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ ನೋಡಿ. ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾಗೋದ್ರಿಂದ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ನಂಬಿಕೆ ಇಲ್ಲಿಯ ಭಕ್ತರಲ್ಲಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಈ ಸಂಗಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ. ಅಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೇನೆ. ನಿಮಗೂ ಕೂಡ ಆ ಪ್ರಯಾಗರಾಜ ಹೇಗಿದೆ, ಆ ಗಂಗಾ ಸ್ಥಾನ ಹೇಗಿದೆ, ಮತ್ತು ಆ ಪವಿತ್ರವಾಗಿರ್ತಕ್ಕಂಥ ಸಂಗಮದಲ್ಲಿ ಯಾವ ರೀತಿ ಸ್ನಾನ ಮಾಡಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ತಾರೆ ಅಂತಕ್ಕಂಥರ ಬಗ್ಗೆ ತೋರಿಸ್ತೀನಿ ನೋಡಿ. ಈಗ ನಾನು ಸಂಗಮ ಸ್ಥಳಕ್ಕೆ ಅಂದರೆ ಪ್ರಯಾಗ್ರಾಜ್ನ ಹೊರಗಡೆಯಿಂದ ಸಂಗಮ ಕಡೆ
ಬೋಟ್ನಲ್ಲಿ ಹೊರಟಿದ್ದೆ ನೋಡಿ. ನನ್ನ ಜೊತೆ ಸಾಕಷ್ಟು ಜನರು ಕೂಡ ಇದ್ದಾರೆ. ಅವರು ಕೂಡ ಸಂಗಮದಲ್ಲಿ ಸ್ನಾನ ಮಾಡಿ ದೇವರ ಪೂಜೆ ಮಾಡ್ಲಿಕ್ಕೆ ಹೊಂಟ್ರು ನೋಡ್ರಿ. ನನ್ನ ಹಿಂದುಗಡೆ ಕಾಣಿಸ್ತಕ್ಕಂಥವ್ರೆಲ್ಲರೂ ಕೂಡ ಇದೇ ಸ್ಥಳದಲ್ಲಿ 2025ರಲ್ಲಿ ಮಹಾಕುಂಭಮೇಳ ಆಯಿತು. ಆ ಮಹಾಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೀತದೆ. ಆ ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ಸಂಖ್ಯೆ, ಕೋಟಿಗಟ್ಟಲೆ ಸಂಖ್ಯೆ ಜನರು ಅಲ್ಲಿ ಭಾಗವಹಿಸಿದ್ರು. ಅದು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕುಂಭಮೇಳ ನಾವು ನೋಡ್ಬೋದು. ಹೀಗೆ ಪ್ರತಿ ವರ್ಷಕ್ಕೊಮ್ಮೆ, ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೀತದೆ. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೀತದೆ. ಪ್ರತಿ ವರ್ಷ ಜನವರಿಯಲ್ಲಿ ಮಾಘಮೇಳ ಅಂಥೇಳಿ ನಡೀತದೆ ನೋಡ್ರಿ. ಈ ಮಾಘಮೇಳದಲ್ಲಿಯೂ ಕೂಡ ಈಗ ನಡೀತಕ್ಕಂಥದ್ದು ಸದ್ಯ ಮಾಘಮೇಳ. ಈ ಮಾಘಮೇಳದಲ್ಲಿ ಸಂಗಮದಲ್ಲಿ ನಾವು ಜಳಕ ಮಾಡಿದ್ರೆ, ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗ್ತಾ ಅಂತಕ್ಕಂಥ ನಂಬಿಕೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹಾಗೆ ಹಡಗದಲ್ಲಿ ಹೋಗ್ತಾನೆ ಇರ್ತಾರೆ ನೋಡ್ರಿ. ನಾನು ಕೂಡ ಇವತ್ತು ಪ್ರಯಾಗ್ರ 2025ರಲ್ಲಿ ನಡೆದಿರ್ತಕ್ಕಂಥ ಕುಂಭಮೇಳದಲ್ಲೇ ಭಾಗವಹಿಸಬೇಕು ಅಂದ್ಕೊಂಡಿದ್ದೆ, ಅದರ ಸಾಧ್ಯ ಆಗಲಿಲ್ಲ. ಆದರೆ ಈಗ ನಡೀತಕ್ಕಂಥ ಮೇಘ ಮೇಳದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಈಗ ಬೋಟಿನ ಮೂಲಕ ನಾನು ಸಂಗಮ ಕಡೆ ಹೊರಟಿದ್ದೇನೆ ರೀ. ಯಾವಾಗ ಎಲ್ಲಿ 3 ನದಿಗಳ ಸಂಗಮ ಆಗ್ತದೆ, ಆ ಸಂಗಮ ಆಗ್ತಕ್ಕಂಥ ಸ್ಥಳದಲ್ಲಿ ನಾವು ಹೊಂಟೀವಿ ನೋಡ್ರಿ.
ಸದ್ಯ ನಾವು ಹೊರಟಿರ್ತಕ್ಕಂಥದ್ದು ಯಮುನಾ ನದಿಯಲ್ಲಿ ನೋಡ್ರಿ. ಈ ಯಮುನಾ ನದಿಯಿಂದ ಹೋಗಿ ಅಲ್ಲಿ ಮುಂದುಗಡೆ ಗಂಗಾ ಮತ್ತು ಸರಸ್ವತಿ ನದಿಗಳು ಕೂಡ್ತವೆ. ಆ ಕೂಡಿರ್ತಕ್ಕಂಥ ಸಂಗಮ ಸ್ಥಳದಲ್ಲಿ ಜನರು ಸ್ನಾನ ಮಾಡ್ತಾರೆ ನೋಡ್ರಿ. ಸ್ನಾನ ಮಾಡಿ ಒಳ್ಳೇದು ಮಾಡಪ್ಪ ಅಂಥೇಳಿ ಆ ಭಗವಂತನಲ್ಲಿ ಬೇಡಿಕೊಳ್ತಾರೆ ನೋಡ್ರಿ. ಇಲ್ಲಿ ನಾವು ಎಲ್ಲಿ ಕಣ್ಣಾಡಿಸಿದ್ರೂ ಕೂಡ ಯಮುನಾ ನದಿಯಲ್ಲಿ ಹಡಗುಗಳೇ ಕಾಣಿಸ್ತವೆ ನೋಡ್ರಿ. ಸಂಪೂರ್ಣ ಪ್ರತಿಯೊಂದು ಹಡಗುಗಳು ತುಂಬಿ ತುಳ್ಕೊಳತ್ತವೆ. ಅಷ್ಟು ಸಂಖ್ಯೆಯಲ್ಲಿ ಜನರು ಈ ಮೇಘಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ನೋಡಿ. ಎಲ್ಲಿ ನೋಡುತ್ತೆ ಅಲ್ಲಿ ಈ ಯಮುನಾ ನದಿಯ ಸುತ್ತಲೂ ಕೂಡ ಎಲ್ಲಿ ನೋಡಿದ್ರೂ ಕೂಡ ಬರೀ ಬೋಟು ಜನ ಸೇರಿ. ನಮಸ್ಕಾರ ಸ್ನೇಹಿತರೆ. ಸದ್ಯ ನಾನು ಇರ್ತಕ್ಕಂಥದ್ದು ತ್ರಿವೇಣಿ ಸಂಗಮದಲ್ಲಿ, ಪ್ರಯಾಗರಾಜನ ತ್ರಿವೇಣಿ ಸಂಗಮದ ಮಧ್ಯದಲ್ಲಿ ನಾನು ನಿಂತಿದ್ದೆ ನೋಡ್ರಿ. ಇಲ್ಲಿ 3 ನದಿಗಳು ಸಂಗಮವಾಗ್ತವೆ. ಒಂದು ಯಮುನಾ ನದಿ, ಇನ್ನೊಂದು ಗಂಗಾ ನದಿ, ಜೊತೆಗೆ ಸರಸ್ವತಿ ನದಿಯು ಕೂಡ ಇಲ್ಲಿ ಸಂಗಮ ಆಗ್ತವೆ ನೋಡ್ರಿ. ಈ ಸಂಗಮ ಆಗ್ತಕ್ಕಂಥ ಸ್ಥಳದಲ್ಲಿ ನಾನಿದ್ದೇನೆ. ಈ ಸಂಗಮದಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ್ರೆ ಅವ್ರಿಗೇನೋ ಒಳ್ಳೆಯದಾಗುತ್ತೆ, ಪುಣ್ಯ ಹತ್ತುತ್ತೆ, ಅಥವಾ ಭವಿಷ್ಯದಲ್ಲಿ ಕೂಡ ಒಳ್ಳೆಯದಾಗುತ್ತೆ ಅಂತಕ್ಕಂಥ ನಂಬಿಕೆ ಅವರಿಗಿದೆ. ಹೀಗಾಗಿ ಇಲ್ಲಿ ಬಂದು ಎಲ್ಲರೂ ಕೂಡ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಹಿಂದುಗಡೆ ನೋಡ್ಬೋದು, ಝಳಕ ಮಾಡ್ತಿದ್ದಾರೆ, ಸ್ನಾನ ಮಾಡ್ತಿದ್ದಾರೆ. ಇಲ್ಲೇ ನಿಂತು ಬಟ್ಟೆಗಳನ್ನು ಕಳೀತಾರೆ. ಬಟ್ಟೆಗಳನ್ನು ಕಳೆದು ಮೈ ಮೇಲೆ ನೀರು ಹಾಕೋತಾರೆ. ಕೆಲವರು 3 ಬಾರಿ 4 ಬಾರಿ 5 ಬಾರಿ ಹಿಂಗೆ ಮುಳುಗ್ತಾರೆ. ಮುಳುಗಿ ಪುಣ್ಯ ಪ್ರಾಪ್ತಿ ಆಯಿತು ಅಂಥೇಳಿ ಇಲ್ಲಿಂದ ಹೊರಟೋಗ್ತಾರೆ ನೋಡ್ರಿ. ಈಗ ಪ್ರತಿ ವರ್ಷ ನಡೀತಕ್ಕಂಥ ಮೇಳ ಈಗ ಪ್ರಾರಂಭ ಆಗ್ಯದ. ಇನ್ನೂ ಕೂಡ ಅಘೋರಿಗಳು ಅಥವಾ ಯಾರೂ ಕಾಣಿಸ್ಕೊಳ್ತಾ ಇಲ್ಲ. ಇಡೀ ಈ ಸಂಗಮ ಸ್ಥಳ ಇಡೀ ಸಂಪೂರ್ಣ ಭಕ್ತಗಣದಿಂದ ತುಂಬಿ ಹೋಗ್ಯದ ನೋಡ್ರಿ.
ಈ ಸಂಗಮ ಸ್ಥಳದಲ್ಲಿ ಪಕ್ಷಿಗಳು ಸಾಕಷ್ಟು ಹಾರಾಡ್ತವೆ. ಯಾಕಂದರೆ ಮೊದಲಲ್ಲಿ ಪಕ್ಷಿಗಳು ಇರಲಿಲ್ಲ, ನಾವು ಮೊದಲು ಬರೋ ಟೈಮಿಗೆ. ಇಲ್ಲಿ ಸಂಗಮ ಬಂದಂತೆ ಪಕ್ಷಿಗಳು ಸಿಕ್ಕಾಪಟ್ಟೆ ಪಕ್ಷಿಗಳು ನೋಡ್ರಿ. ಆ ಪಕ್ಷಿಗಳಿಗೆ ಜನರು ಆಹಾರ ಕೂಡ ಹಾಕ್ತಾರೆ. ಮತ್ತು ಈ ಹಡಗಿನಲ್ಲಿ ಆಹಾರ ಕೂಡ ಮಾರಾಟ ಇದೆ ನೋಡ್ರಿ. ಏನು ಆ ಪಕ್ಷಿಗಳು ತಿಂತಕ್ಕಂಥ ಕೆಲವು ವಸ್ತುಗಳು ಮಾರಾಟ ಕೂಡ ಮಾಡ್ತಾರೆ ನೋಡಿ. ಪ್ರಯಾಗ್ರಾಜ್ ಸ್ಥಳದಲ್ಲಿ ಪಕ್ಷಿಗಳು ನೋಡ್ತಕ್ಕಂಥದ್ದೇ ಒಂದು ಸಂಭ್ರಮ, ಸಡಗರ, ಒಂದು ಸೊಬಗು ನೋಡಿ. ಏಕೆಂದರೆ ಮೂರು ನದಿಗಳು ಸಂಗಮವಾಗ್ತಕ್ಕಂಥ ಸ್ಥಳದ ಅಕ್ಕಪಕ್ಕದಲ್ಲಿ ಸಾಕಷ್ಟು ಪಕ್ಷಿಗಳು, ಒಂದೇ ರೀತಿಯ ಸಾಕಷ್ಟು ಪಕ್ಷಿಗಳು ಹಾರಾಡ್ತವೆ. ಆ ಪಕ್ಷಿಗಳಿಗೆ ಆಹಾರಗಳು ಹಾಕಿದಾಗ ಎಲ್ಲೇ ಇದ್ದರೂ ಕೂಡ ಹುಡ್ಕೊಂಡು ಓಡಿ ಬರ್ತಾವೆ ನೋಡ್ರಿ. ಅವು ಮಾಡ್ತಕ್ಕಂಥ ಶಬ್ದ ಒಂದು ರೀತಿಯಲ್ಲಿ ನಿನಾದ ಮೂಡಿಸುವಂಥ ಶಬ್ದ ನೋಡ್ರಿ. ಅಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ನೋಡ್ರಿ. ಇದು ಪವಿತ್ರವಾಗಿರ್ತಕ್ಕಂಥ ಸ್ಥಳದ ಜೊತೆಗೆ ಆ ಪಕ್ಷಿಗಳಿಗೂ ಆವಾಸ ಸ್ಥಾನವಾಗಿರ್ತಕ್ಕಂಥ ಯಮುನಾ, ಗಂಗೆ ಮತ್ತು ಸರಸ್ವತಿ ನದಿಗಳು ನೋಡಿ. ಈಗ ಪವಿತ್ರ ಸ್ನಾನ ಮಾಡಿಕೊಂಡು ಮತ್ತೆ ನಾವು ವಾಪಸ್ಸು ಹೊರಟಿದ್ದೇವೆ ನೋಡ್ರಿ. ಈಗ ನಾವು ಸದ್ಯ ಇರ್ತಕ್ಕಂಥ ಸರೌಂಡಿಂಗ್ನಲ್ಲಿ
ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮವಾಗ್ತವೆ. ಅಲ್ಲಿಂದ ಬೇರೆ ಕಡೆಗೆ ಬಂದಾಗ ಒಂದು ಕಡೆ ಯಮುನಾ, ನಾವೀಗೇನು ಹೋಗ್ತಾ ಇದ್ದೀವಲ್ಲ ಪ್ರಯಾಗ್ರಾಜ್ ಕಡೆಗೆ, ಅಲ್ಲಿ ಯಮುನಾ ನದಿ ಹರಿತದ. ನಂತರ ಮತ್ತೊಂದು ಕಡೆಯಿಂದ ಸರಸ್ವತಿ ಕಲಿತಾಳ, ಇನ್ನೊಂದು ಕಡೆಯಿಂದ ಗಂಗಾ ನದಿ ಕಲಿತದ. ಈಗ 3 ನದಿಗಳು ಇಲ್ಲಿ ಸಂಗಮ ಆಗ್ತವೆ. ನಂತರ ಈ ಸಂಗಮವಾದಾಗ ಒಂದೊಂದು ಕಡೆ ಬೇರೆ ಕಡೆ ನದಿಗಳು ಕಾಣಿಸ್ತಾವೆ ನೋಡ್ರಿ. ಒಂದು ಕಡೆ ಯಮುನಾ, ಇನ್ನೊಂದು ಕಡೆ ಗಂಗಾ, ಇನ್ನೊಂದು ಕಡೆ ಸರಸ್ವತಿ ನದಿ, ಹೊಸು ಕೂಡ ಇಲ್ಲೇ ಸಂಗಮ ಆಗ್ತಾವೆ ನೋಡ್ರಿ.